ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ತಾನೇ ಒಂದು ವಿಡಿಯೋ ಶೂಟ್ ಮಾಡಿದೆ. ಸೊ ಅದಕ್ಕೆ ಇದೆಲ್ಲ ಬ್ಲ್ಯಾಕ್ ಕಾಣಿಸ್ತಿದೆ. ಶೂಟ್ ಮಾಡಿ ಮುಗಿಸಿ ಮೇಕಪ್ ವಿಡಿಯೋ ಶೂಟ್ ಮಾಡಿ ಮುಗಿಸಿದಾಯ್ತು. ಹಾಗೆ ಜಿಯನ್ ಮತ್ತು ಚಂದು ಮಲಗಿದ್ದಾರೆ. ಚಂದನ ಪಾಪ ರಿಲ್ಯಾಕ್ಸ್ ಮಾಡ್ತಿದ್ದಾರೆ. ಅವರು ನೆನ್ನೆ ರಾತ್ರಿ ಎಲ್ಲ ಕೆಲಸ ಆಯಿತು ಅದಕ್ಕೆ. ಸೊ ಇವಾಗ ನಾನು ಸಲೂನ್ಗೆ ಹೋಗಿ ಬರೋಣ ಅಂತ. ಇವಾಗ ಸ್ವಲ್ಪ ಫ್ರೀ ಇದೆ. ಬೆಳಿಗ್ಗೆ ವಿಡಿಯೋ ಶೂಟ್ ಮಾಡಿದಾಯಿತು. ಇವಾಗ ಫ್ರೀ ಇದ್ದೀನಿ. ಇವಾಗ ಹೋಗಿ ಬಂದು ಮತ್ತೆ ವಿಡಿಯೋ ಎಡಿಟ್ ಮಾಡೋದಿದೆ. ಸೊ ಎಡಿಟ್ ಮಾಡಬೇಕು. ಅದಕ್ಕೆ ಫ್ರೀ ಇದ್ದೆ. ಹೋಗಿ ಸಲೂನ್ಗೆ ಹೋಗಿ ಬರೋಣ. ಇವತ್ತು ಎಷ್ಟೊಂದು ದಿನ ಆಗಿತ್ತು ಸಲೂನ್ಗೆ ಹೋಗಿ ವ್ಯಾಕ್ಸಿಂಗ್ ಮಾಡಿಸ್ಬೇಕಿತ್ತು. ನಾನು ಮಧ್ಯ ಮನೆಯಲ್ಲೇ ಮಾಡ್ಕೊತೀನಿ ವ್ಯಾಕ್ಸಿಂಗು. ಬಟ್ ಒಂದೊಂದು ಸರಿ ಯಾವಾಗಲಾದ್ರು ಈ ಥರ ನಂಗೆ ಟೈಮ್ ಸಿಕ್ಕಿದಾಗ ಸಲೂನ್ಗೆ ಹೋಗಿ ಮಾಡಿಸ್ಕೊಂಬತ್ತೀನಿ. ಇಲ್ಲ ಅಂದರೆ 45 ಮಿನಿಟ್ಸ್ ನನಗೆ ಸಲೂನಲ್ಲಿ ಹೋಗಿ ವ್ಯಾಕ್ಸಿಂಗ್ಗೋಸ್ಕರ ಕೂತ್ಕೊಳ್ಳೋದಕ್ಕಾಗಲ್ಲ. ಸೊ ಆದಷ್ಟು ಮನೇಲೇ ಶೇವ್ ಮಾಡ್ತೀನಿ. ಆ ಥರ ಏನಾದರೂ ಮಾಡ್ಕೊತಾನೆ ಇರ್ತೀನಿ. ಸೊ ಇವಾಗ ಹೋಗಬೇಕು. ಕ್ಯಾಬ್ ಬುಕ್ ಮಾಡಬೇಕು, ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಕ್ಯಾಬ್ ಏನಿಲ್ಲ, ಇಲ್ಲೇ ಇಂದಿರಾನಗರಲ್ಲಿ. ಸೊ ಹೋಗಿ ಅವ್ರು ಮಲಗಿದ್ದು ಹೇಳೋಷ್ಟರಲ್ಲಿ ವಾಪಸ್ ಬರ್ತೀನಿ ನಾನು. ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 4:30 ಆಗಿದೆ. ಸೊ ಬನ್ನಿ ಹೋಗೋಣ. ಫ್ರೆಂಡ್ಸ್, ಮುಗಿಸ್ಕೊಂಡು ಬಂದ ಹೊರಗಡೆ ಕ್ಯಾಬ್ ಟ್ರೈ ಮಾಡ್ತಿದ್ದೀನಿ. ಹಾಫ್ ಆನ್ ಅವರಿಂದ ಕ್ಯಾಬ್ಗಳೇ ಸಿಗ್ತಾಯಿಲ್ಲ, ಆಟೋನೂ ಸಿಗ್ತಾಯಿಲ್ಲ, ಕ್ಯಾಬು ಸಿಗ್ತಾಯಿಲ್ಲ. ಗೊತ್ತಿಲ್ಲ ಯಾಕೆ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಚಂದು ಕಾಲ್ ಮಾಡಿದೆ. ಚಂದುಗೆ ಬೇರೆ ಅವ್ರ ಕಾಲ್ ಇದೆ ಅಂತೆ. ಸೊ ಏನು ಮಾಡೋದು ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈ ಮಾಡ್ತೀನಿ. ಜಸ್ಟ್ ಮನೆಗೆ ಬಂದೆ ಕುತ್ಕೊಂಡಿದ್ದೀನಿ. ನೋಡಿ ಜಿಯನ್ ನಾನು ಮಧ್ಯಾಹ್ನ ವಿಡಿಯೋ ಶೂಟ್ ಮಾಡಿದ್ರೆ ಮಮ್ಮ ಇಲ್ಲ ಕೊತು ಅಂತ ಏನೇನೋ ಹೇಳ್ತಿದ್ದೀನಿ. ಚಂದು ಕಾಲ್ ತೊಗೊಂಡಿದ್ದಾರೆ. ನಾನು ಇವಾಗ ಜಸ್ಟ್ ಟೀ ಕುಡಿದ್ಬಿಟ್ಟು ಕುತ್ಕೊಂಡೆ. ಸೊ ವಿಡಿಯೋ ಮಾಡಿದ್ದು ಕಾಜಲ್ ಹಚ್ಕೊಂಡು. ಅದಕ್ಕೆ ನಾನು ಜಾಸ್ತಿ ತುಂಬ ಜನ ಕೇಳ್ತಾ ಇದ್ದಮ್ಮ ಯಾಕೆ ಕಾಡಿಗೆ ಹಚ್ಕೊಳ್ಳಲ್ಲ ನೀವು ಅಂತ. ಅದಕ್ಕೆ ನನಗೆ ಅದು ಎಷ್ಟು ನಾನು ಮೇಕಪ್ ರಿಮೂವರಲ್ಲೆಲ್ಲ ತೆಗೆದ್ರೂ ಹೋಗಲ್ಲ. ನೋಡಿ ಇವಾಗ ಫೇಶಿಯಲ್ ಮಾಡಿಸ್ಕೊಂಡು ಬಂದಿದ್ರು ಇನ್ನೂ ಹೋಗಲ್ಲ. ಅದಕ್ಕೆ ಹಚ್ಕೊಳ್ಳಲ್ಲ. ಏನಾದರೂ ವೀಡಿಯೋ ಶೂಟ್ ಇದ್ದಾಗ ಮಾತ್ರ ನಾನು ಹಚ್ಕೊಳ್ಳೋದು. ಸೊ ಡಿನ್ನರ್ಗೆ ರವಾ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಚಂದು ಬರಲಿ. ಚಂದು ಬಂದಮೇಲೆ ಪ್ರಿಪೇರ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ, ಅಲ್ಲಿಂದ ಬಂದಿದ್ದು ಒಂಥರ ಆಗ್ತದೆ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀನಿ. ರವಾ ಇರಲಿಲ್ಲ, ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ. ಸೊ ಅದು ಬಂದ ತಕ್ಷಣ ಹೋಗಿ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಮುಂಚೆ ಚಟ್ನಿ ಮಾಡಿಬಿಡ್ತೀನಿ. ಸೊ ಚಟ್ನಿ ಮಾಡಿಬಿಟ್ರೆ ರವಾ ರೊಟ್ಟಿ ಮಾಡೋದು ಏನು ಈಸಿನೇ, ಬೇಗ ಆಗಿಬಿಡುತ್ತೆ. ವ್ಲಾಗಲ್ಲಿ ತುಂಬ ಜನಕ್ಕೆ ಅವಾಗಿಂದನೂ ನಾನು ಎಷ್ಟು ಹೇಳಿದ್ರು ಗೊತ್ತಿಲ್ಲ, ಅರ್ಥ ಆಗತ್ತಾ ಇಲ್ವಾ ಅಂತ. ಚಂದು ಏನು ಮಾಡ್ತಾರೆ, ಹೆಂಗೆ ಕೆಲಸ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ. ಮತ್ತು ಏನು ಸ್ಯಾಲ್ರಿ ಬರುತ್ತೆ ಅಂತ. ಸೊ ಅದ್ರ ಬಗ್ಗೆ ಚಂದು ಹತ್ರನೇ ಹೇಳಿಸ್ತೀನಿ ಚಂದು ಏನು ಕೆಲಸ ಮಾಡ್ತಾರೆ ಅಂತ. ಫ್ರೆಂಡ್ಸ್, ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನಾನು. ಸ್ವಲ್ಪ ಸುಸ್ತಾಗಿತ್ತು, ಹೋಗಿ ಬಂದಿದ್ದು. ಬೆಳಿಗ್ಗೆಯಿಂದ ಬೇರೆ ಕೆಲಸ ಎಲ್ಲ ಇತ್ತು. ಬಟ್ ಆದ್ರೂ ಕುಕ್ ಮಾಡೋ ಟೈಮಲ್ಲಿ ಕುಕ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ರವಾ ರೊಟ್ಟಿ ಮಾಡೋಣ ಅಂತ. ರವಾ ರೊಟ್ಟಿ ಆದರೆ ಜಿಯನ್ ಕೂಡ ತಿಂತಾನೆ, ಚಂದುಗೂ ಇಷ್ಟ ಆಗುತ್ತೆ. ಮತ್ತು ಲೈಟಾಗಿರುತ್ತೆ ನೈಟ್ ತಿನ್ನೋದಕ್ಕೆ. ಅದಕ್ಕೆ ಮಾಡ್ತಾಯಿದ್ದೆ. ಪಲ್ಯ ಏನಾದರೂ ಮಾಡ್ತಾಯಿದ್ದೆ. ಬಟ್ ಅವತ್ತು ಮೂಡಿರಲಿಲ್ಲ ಅಷ್ಟು ಪಲ್ಯ ಎಲ್ಲ ಮಾಡೋಷ್ಟು. ಅದಕ್ಕೆ ಚಟ್ನಿ ಮಾಡಿದ್ರೆ ಬೇಗ ಆಗುತ್ತೆ ಅಂದ್ಬಿಟ್ಟು ಚಟ್ನಿಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ಚಟ್ನಿ ಮಾಡೋದಕ್ಕೂ ಕೂಡ ಕಾಯಿ ತುರ್ಕೊಬೇಕು. ಕಾಯಿ ತುರ್ಕೊತಾ ಇದ್ದೆ ನಾನು. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದು ಸರಿ. ಯಾಕೆಂದರೆ ತುಂಬ ಸರಿ ಕೇಳ್ತಾ ಇದ್ರಿ ನನಗೆ. ಸೊ ಟ್ರೈ ಮಾಡ್ತೀನಿ ಲಿಂಕ್ ಹಾಕೋದಕ್ಕೆ. ಅದಾದಮೇಲೆ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ರವಾ ರೊಟ್ಟಿಗೆ ಆಲ್ರೆಡಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದು ಹಾಕ್ಕೊಡೋದಷ್ಟೇ. ಚಂದು ಕಾಲಲ್ಲಿದ್ದರು, ಅವ್ರು ಬಂದಮೇಲೆ ಹಾಕ್ಕೊಡ್ಬೇಕು. ಯಾಕೆಂದರೆ ಬಿಸಿ ಇದ್ದಾಗ ತಿಂದ್ರೇ ಚೆಂದ. ಅದು ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಆಗೋದಿಲ್ಲ. ಅದಕ್ಕೆ ಚಂದು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಆಮೇಲೆ ರವಾ ರೊಟ್ಟಿ ಹಾಕಿದೆ. ಅಲ್ಲೇನೋ ಒಂದು ಚಿಟ್ಟ ಇತ್ತು. ನಾನು ಅದಕ್ಕೆ ಚಂದುಗೆ ಅಲ್ಲಿ ಚಿಟ್ಟೆ ಇದೆ, ಬನ್ನಿ ಚಂದು ಅಲ್ಲಿ ಹೊಡೀರಿ ಅಂತ ಹೇಳಿದ್ರೆ ಈಗ ನೋಡಿ ಇವ್ ನನ್ನ ಮಗನ. ಸೊ ಫ್ರೆಂಡ್ಸ್, ನಂದು ಈವ್ನಿಂಗ್ ರುಟೀನ್ ಬಗ್ಗೆ ಹೇಳಬೇಕು. ನಿಂಗೆ ಇರುತ್ತೆ. ಒಂದು ಜುಂಬಾ ಕ್ಲಾಸ್ ಇರಲಿಲ್ಲ, ಇಲ್ಲಾಂದರೆ ಜುಂಬಾ ಕ್ಲಾಸ್ ಇರುತ್ತೆ. ಸೊ ಮಂಡೇ ಇಲ್ಲ, ಟ್ಯೂಸ್ಡೇ, ವೆಡ್ನೆಸ್ಡೇ, ಫ್ರೈಡೇ ಜುಂಬಾ ಕ್ಲಾಸ್ ಇರುತ್ತೆ. ಇನ್ನು ಮಂಡೇ ಮತ್ತು ಥರ್ಸ್ಡೇ ನಾನೇ ಮನೇಲಿ ಏನಾದರೂ ಸಿಂಪಲಾಗಿ ವರ್ಕೌಟ್ ಮಾಡ್ಕೊತೀನಿ.
ಇವಾಗ ಸದ್ಯಕ್ಕೆ ಅದು ತುಂಬ ಜನ ಜಿಮ್ಗೆ ಹೋಗ್ತಿಲ್ಲ ಅಂತ ಕೇಳ್ತೀರಿ. ಇವಾಗ ಸದ್ಯಕ್ಕೆ ಜಿಮ್ಗೆ ಹೋಗ್ತಿಲ್ಲ, ಇದನ್ನು ಮಾಡ್ತಿದ್ದೀನಿ. ನೋಡೋಣ ಮತ್ತೆ ಜಿಮ್ಗೆ ಯಾವಾಗ ಜಾಯ್ನ್ ಆಗೋದಕ್ಕೆ ಯಾವಾಗ ಮೂಡ್ ಬರುತ್ತೆ ಆವಾಗ ಜಾಯ್ನ್ ಆಗೋದು. ಇವಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ, ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಅದಕ್ಕೆ ಸೊ ಬ್ಯಾಟ್ರಿ ಚೇಂಜ್ ಮಾಡಬೇಕು ಕ್ಯಾಮ್ರಾಗೆ. ಹಾರ್ವಿಕ್ ಮತ್ತು ಜಿಯನ್ ಆಟ ಸ್ಟಾರ್ಟ್ ಮಾಡೋದೆ ನೋಡಿ ಯಾವಾಗಲೂ ಇವಾಗ. ಹಾಯ್ ಸೊ ಆಮೇಲೆ ಎಲ್ಲ ಒಳಗಡೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಟಿ ವಿ ನೋಡಿಕೊಂಡು 3 ಜನನೂ ಮಾತಾಡಿಕೊಂಡು, ಚಂದೂ ಸ್ವಲ್ಪ ಫ್ರೀ ಇದ್ದರು, ಮಾತಾಡಿಕೊಂಡು ಆಮೇಲೆ ಹೋಗಿ ಮಲಗಿಬಿಟ್ವಿ. ಸೊ ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಎದ್ದಿದ ತಕ್ಷಣ ನನಗೆ ಮೊದಲು ಕೆಲಸ ಅಂದರೆ ಪಾತ್ರೆಗಳು ರಾತ್ರಿ ತೊಳೆದಿಟ್ಟಿರೋದೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡೋದು. ಯಾಕೆಂದರೆ ನೈಟು ಅಷ್ಟು ಮೂಡಿರಲ್ಲ ತೊಳೆದಿರೋದೆಲ್ಲ ಜೋಡಿಸ್ಕೊಳ್ಳೋದಕ್ಕೆ. ಅದಕ್ಕೆ ಬೆಳಗ್ಗೆ ಎದ್ದು ಸ್ವಲ್ಪ ನೀರೆಲ್ಲ ಅದು ಸೋರ್ಕೊಂಡಿರುತ್ತೆ. ಆಮೇಲೆ ಸ್ವಲ್ಪ ಏನಾದರೂ ಒದ್ದೆ ಇದ್ದರೆ ಅದನ್ನು ಒರೆಸ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಅದಕ್ಕೆ ಬೆಳಗ್ಗೆ ಎದ್ದು ಎಲ್ಲನೂ ಜೋಡಿಸ್ಕೊಳ್ತಾ ಇರ್ತೀನಿ ನಾನು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಬ್ಲಾಗ್ ಮಾಡ್ತಾ ಇದ್ದೆ. ಅದು ಅವ್ರು ಸಂಜೆ ಆಟ ಆಡ್ಸೋಕ್ಕೆ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಆಮೇಲೆ ಅಷ್ಟು ಜನ ಬಂದರು. ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡೆ. ಆಮೇಲೆ ಬಂದು ಮಲಗಿಬಿಟ್ವಿ. ಸೊ ಅದಕ್ಕೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ. ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇಲ್ಲಿ ನಂದಿನ ಬ್ರೇಕ್ಫಾಸ್ಟ್ ಆಗಿಲ್ಲ, ಮಾಡಬೇಕು. ನಾನು ಎದ್ದಿದ ತಕ್ಷಣ ಮಾಡೋಲ್ಲ, ಸ್ವಲ್ಪ ಒಂದು 1 hour 2 hours ಆದಮೇಲೆ ಮಾಡೋದು ನಾನು. ಸೊ ಏನಂದರೆ ಇಲ್ಲಿ ಇವಾಗ ಕ್ಲೀನ್ ಮಾಡಬೇಕು. ಯಾಕೆಂದರೆ ನಾನು ಸ್ವಲ್ಪ ಏನಾದರೂ ವೈಟ್ ಕೇಳ್ತಿರ್ತೀರ, ಅಮ್ಮ ಹಾಗೆ ವೈಟ್ ಕಲರ್ ನೀವು ಮೇಂಟೈನ್ ಮಾಡ್ತೀರಾ ಕಿಚನ್ ಅಂತ. ಸೊ ಹೀಗೆ ಏನಾದರೂ ಒಂಚೂರು ಅದ್ರ ಮೇಲೆ ಬಿದ್ರೂ ಅವಾಗವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕೊಲ್ಲಿನ ಆಗ್ಬೋದು ಅಥವಾ ಇದು ಲೈಝಾಲ್ದು ಒಂದಿದೆ. ಸೊ ಆ ಥರದ್ದು ಯಾವುದಾದ್ರೂ ಸರಿ. ಸೊ ಇಲ್ಲೊಂದು ಸ್ವಲ್ಪ ಬಿದ್ದಿದೆ, ಇವಾಗ ಅದನ್ನು ಕ್ಲೀನ್ ಮಾಡ್ತಿದ್ದೆ. ಕಿಚನ್ ಅಂತೂ ನಾನು ಅವಾಗಲೇ ಹೇಳ್ದಾಗೆ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ಒಂದೊಂದ್ಸರಿ ಅನಿಸುತ್ತೆ ವೈಟ್ ಯಾಕೆ ಮಾಡಿಸ್ಕೊಂಡೆ ಅಂತ, ಬಟ್ ಆದರೂ ಒಂಥರ ಖುಷಿ ಇದೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಏನು ಕಷ್ಟ ಅಂತ ಅನ್ನಿಸ್ತಿಲ್ಲ. ಅದಾದಮೇಲೆ ಜಿಯನ್ಗೆ ಎಣ್ಣೆ ಆಗಬೇಕಿತ್ತು. ಯಾಕೆಂದರೆ ಅವನಿಗೆ ವಾರದಲ್ಲಿ ಒಂದ್ಸರಿ ಎಣ್ಣೆ ಎಲ್ಲ ಹಚ್ಚಿ ಅವನಿಗೆ ಸ್ನಾನ ಮಾಡಿಸೋದು. ಸೊ ಅದಕ್ಕೆ ಎಣ್ಣೆ ಎಲ್ಲ ಹಚ್ಚಬೇಕಿತ್ತು, ಹಚ್ಚೋದಕ್ಕೆ ಕೂಡಿಸಿದ್ದೆ. ಹಠ ಮಾಡ್ಕೊಂಡು ಬಂದ ಅವನು. ಯಾಕೋ ಗೊತ್ತಿಲ್ಲ, ಇವತ್ತು ಮೂಡಿರಲಿಲ್ಲ ಅಷ್ಟು ಅವನಿಗೆ ಎಣ್ಣೆ ಎಲ್ಲ ಹಚ್ಚಿಸ್ಕೊಳ್ಳೋದಕ್ಕೆ. ಅದು ಎಣ್ಣೆ ಹಾಕಬೇಕು ಅಂದ್ರೆ ಹಾಕ್ಕೊಬಿಡ್ತದೆ, ಮಾಡ್ಕೊಬಿಡುತ್ತೆ. ಹೆಂಗೆ ಮಾಡ್ಕೊಬಿಡುತ್ತೆ ತುಟಿ ನೋಡಿ. ಕಿಸಿ ಒಂದೇ ಒಂದು ಕಿಸಿ ನೋಡಿ. ಕಿಸಿ ಕೊಡೋದಂತೆ ನನಗೆ. ಇನ್ನು ಯಾರು ಕೊಡ್ತೀಯಾ? ಪಪ್ಪ ಕೊಡ್ತಾನಂತೆ, ನಂಗೆ ಕೊಡೋಲ್ವಂತೆ. ಓಕೆ, ನನಗೆ ಕೊಡೋಲ್ಲ. ನನಗೆ ಯಾಕೆ ಕೊಡೋಲ್ಲ? ಓಕೆ, ಲವ್ ಯು. ಫ್ರೆಂಡ್ಸ್, ಏನಂದರೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀನ, ಮುಗಿತಾನೆ ಇಲ್ಲ ಕೆಲಸ. ಅಯ್ಯೋ ಒಂದೊಂದ್ಸರಿ ಕೆಲಸ ಇದ್ದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ. ಸೊ ಈ ಸರಿ ಈ ಮಂತ್ ಫುಲ್ ಬೇರೆ ಬೇರೆ ಕೆಲಸಗಳಿದೆ. ಫ್ಯಾಮಿಲಿ ಕೆಲಸ, ಅದು ಇದು ಎಲ್ಲ ಎಷ್ಟೊಂದು ಕೆಲಸ ಇದೆ. ಸೊ ಎಲ್ಲ ಮುಗಿಸ್ಬೇಕು. ಜಿಯನ್ ಮಾತ್ರ ಆದ ತಕ್ಷಣ ಆಟ ಆಡ್ತಿದ್ದಾನೆ. ಮಕ್ಕಳಾಗಿರೋದೇ ಎಷ್ಟು ಚೆಂದ ಅಲ್ವಾ, ಬೇರೆ ಏನು ಯೋಚನೆ ಇರಲ್ಲ, ಆರಾಮಾಗಿರ್ಬೋದು. ಒಂದೊಂದ್ಸರಿ ನಂಗೆ ಹಂಗೆ ಅನಿಸುತ್ತೆ, ಯಾವಾಗಲೂ ಮಕ್ಕಳಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ.
ಪ್ರಪಂಚದ ಏನು ಯೋಚನೆ ಮಾಡೋವಾಗಿಲ್ಲ, ಆರಾಮಾಗಿ ಅವ್ರ ಪ್ರಪಂಚದಲ್ಲೇ ಅವ್ರು ಇರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಯಾರಿಗೆಲ್ಲ ಅನ್ಸುತ್ತೆ ಯಾವಾಗಲೂ ಚಿಕ್ಕವರಾಗಿರ್ಬೇಕು ನಾವು ಅಂತ ಕಮೆಂಟ್ ಮಾಡಿ ಹೇಳಿ. ಮಾಡ್ತೀಯ ಚಿನಿಮಾ? ದಿಶುಮ್ ಅಂತ ಯಾಕೆ ಶೂಟ್ ಮಾಡ್ತೀಯಾ? ನೀನು ಯಾರು? ನೀನು ಸ್ಪೈಡರ್ ಮ್ಯಾನಾ? ಫ್ರೆಂಡ್ಸ್, ವ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ ಚಂದು ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಿರ್ತೀರಾ, ಹೇಳ್ತೀನಿ ಅಂತ. ಸೊ ಚಂದು ಒಂದು ಕಂಪ್ನೀಲಿ ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿ ಕೆಲಸ ಮಾಡ್ತಾರೆ. ಚೀಫ್ ಟೆಕ್ನಾಲಜಿ ಆಫೀಸರ್ ಅಂದರೆ ಏನು ಚಂದುನೇ ಹೇಳ್ತಾರೆ. ನಾನು ಎಷ್ಟೊಂದು ಸರಿ ಕಮೆಂಟಲ್ಲಿ ಹಾಕಿದಾಗ CTO ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ ಅದು ಕೆಲವ್ರಿಗೆ ಅದು ಅರ್ಥನೇ ಆಗಿರಲ್ಲ ಏನು ಅಂತ ಕೇಳ್ತಾ ಇದ್ರಿ. ಸೊ ಇಂಜಿನಿಯರಿಂಗಲ್ಲೇ ಅದು ಏನಂತಾರೆ, ಕಂಪ್ನಿಲಿ ಇಂಜಿನಿಯರಿಂಗಲ್ಲಿ ಟಾಪ್ ಅದು ಚೀಫ್ ಟೆಕ್ನಾಲಜಿ ಆಫೀಸರ್ ಅಂದರೆ. ಟೆಕ್ನಾಲಜಿ ಆಫೀಸರ್ ಅಂದರೆ ಏನು ಚೆನ್ನಾಗಿ ಇವಾಗ ಚಿಪ್ಸ್ ತಗೊಂಡು ಬಂದು ತೋರಿಸ್ತಾವ್ರೆ. ಕ್ಲಾಪ್ ಮಾಡ್ತಿದ್ದೇನೆ, ಮಾಡಿ ತೋರಿಸು ಚಿನ್ನಿಮ್ಮ. ಕ್ಲಾಪ್ ನಾವಿಬ್ರು ಕೂತಿದ್ದೀವಿ ಅಂತ ಕ್ಲಾಪ್ ಮಾಡು ಕ್ಲಾಪ್. ಬತ್ತ ಪೋಲಿ ಆಯ್ತಾವನೆ. ಪೋಲಿ ಅಂತ ಹೇಳ್ಬಾರ್ದಂತೆ, ಕಮೆಂಟ್ ಹಾಕಿ ತುಂಟ ಅಂತ ಹೇಳ್ಬೇಕಂತೆ. ಪೋಲಿ ಅಂತ ಕರೆಯೋದು ಪ್ರೀತಿಯಿಂದ ಅದು. ಸೊ ಹೇಳಿ, ಚೀಫ್ ಟೆಕ್ನಾಲಜಿ ಆಫೀಸರ್ ಅಂದರೆ CTO. ಸೊ ಇಂಜಿನಿಯರಿಂಗಲ್ಲಿ ಸ್ವಲ್ಪ ಹೆಡ್ ಥರ, ಸ್ವಲ್ಪ ಹೆಡ್. ಸೊ ಕಂಪ್ನಿಲಿ ಯಾವುದೇ ಡೆವಲಪರ್ಸು ಟೆಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಅವ್ರದ್ದು ಫುಲ್ಲು ನೋಡ್ಕೊಳ್ಳೋದು, ಏನು ಡೆವಲಪ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಕಂಪ್ನಿ ವಿಷನ್ ಏನಿರುತ್ತೆ ಅದು ಹೆಂಗೆ ಬೆಳೆಸ್ಬೇಕು, ಅಂದರೆ ಯಾವುದು ಸ್ಟ್ರಾಟಜಿ ಅಪ್ಲೈ ಮಾಡಬೇಕು, ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಕೋಡ್ ಮಾಡಬೇಕು, ಯಾವ ಡೇಟಾಬೇಸ್ ಯೂಸ್ ಮಾಡಬೇಕು, ಆ ಥರದ್ದೆಲ್ಲ ಡಿಸಿಷನ್ ತೊಗೊಂಡು ಮಾಡಿ ಇಂಪ್ಲಿಮೆಂಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ಅದೇ ಚೀಫ್ ಟೆಕ್ನಾಲಜಿ ಅಲ್ಲಿ. ಸೊ CTO ಯೂಶಲಿ ಹೆಡ್ ಆಫ್ ಇಂಜಿನಿಯರಿಂಗು. ನಾನು ಮಾಡೋದು US ಬೇಸ್ಡ್ ಒಂದು ಫೈನಾನ್ಷಿಯಲ್ ಸ್ಟಾರ್ಟಪ್ಗೆ. ಇವಾಗ 4 ವರ್ಷ ಆಯಿತು. ಜಿಯೋದಾಗ ಸೇರ್ಕೊಂಡಿದ್ದು. ಆವಾಗ ಸೆಕೆಂಡ್ ಜಿಯೋ ಹುಟ್ಟಕ್ಕೆ ಮುಂಚೆಯಿಂದನೇ ಸ್ಟಾರ್ಟ್ ಪ್ರೆಗ್ನೆನ್ಸಿಲೇ ಸೇರ್ಕೊಂಡಿದ್ರು, ಅವಾಗಿಂದ ಮಾಡ್ತಿದ್ದಾರೆ. ಸೊ ಎಷ್ಟೊಂದು ಜನಕ್ಕೆ ಅದು ಗೊತ್ತಿಲ್ಲ ಚಂದು ಏನು ಮಾಡ್ತಾರೆ ಅಂತ. ಬರೀ ಯೂಟ್ಯೂಬೇ ನಮ್ಮದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಅಷ್ಟೇ ಅಲ್ಲ, ಚಂದು ಚೀಫ್ ಟೆಕ್ನಾಲಜಿ ಆಫೀಸರ್. ಇವಾಗ ಇದಕ್ಕೆ ಮುಂಚೆನೂ ಫಸ್ಟ್ IBM ಲ್ಯಾಬ್ಸಲ್ಲಿ ಇದ್ದೆ. ಆಮೇಲೆ ಯುವರ್ ಸ್ಟೋರಿ ಅಂತ ಇನ್ನೊಂದು ಪ್ಲಾಟ್ಫಾರ್ಮ್ ಇತ್ತು, ಅಲ್ಲಿ CEO. ಇದೆಲ್ಲ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಅಂದರೆ ಅವರೆಲ್ಲ ಇದು ಕಾಲೇಜ್ ಮುಗಿದ ತಕ್ಷಣ ಅಲ್ಲೇ ಕ್ಯಾಂಪಸ್ ಆಗಿಬಿಟ್ಟಿದ್ರು. ಸೊ ಚೆನ್ನಾಗಿ ಅಂದರೆ ನಾಲೆಡ್ಜ್ ಇತ್ತಲ್ಲ, ಅದಕ್ಕೆ ಚೆನ್ನಾಗಿ ಓದ್ತಿದ್ರು ಅಲ್ಲ, ನಾಲೆಡ್ಜ್ ಇತ್ತಲ್ಲ, ಅದಕ್ಕೆ ಕ್ಯಾಂಪಸ್ ಎಲ್ಲ ಆಗಿಬಿಟ್ಟು ಹಂಗೆ ಮಾಡ್ಕೊಂಡು. ಇದೆಲ್ಲ ಮದುವೆಗೆ ಮುಂಚೆ IBM ಯುವರ್ ಸ್ಟೋರಿ ಎಲ್ಲ ಆಲ್ಮೋಸ್ಟ್ ಯುವರ್ ಸ್ಟೋರಿ ಇದ್ದಾಗ ಮದುವೆ ಆಗಿದ್ದು. ಸೊ ಇಷ್ಟು ಮಾಡೋದು ನಾನು. ಸೊ ಹೆಡ್ ಆಫ್ ನಮ್ದು ಇಂಜಿನಿಯರಿಂಗ್ ಹೆಡ್ ಅಲ್ವಾ, ಸೊ ಕೆಲಸ ಜಾಸ್ತಿ ಇರುತ್ತೆ, ಏನಾದರೂ ಇಶ್ಯೂಸ್ ಇರುತ್ತೆ, ನ್ಯೂ ಡೆವಲಪ್ಮೆಂಟ್, ನ್ಯೂ ಇಂಟಿಗ್ರೇಷನ್ಸು. ಸೊ ಅದಕ್ಕೆ ಎಲ್ಲೋದ್ರೂ ಲ್ಯಾಪ್ಟಾಪ್ ಇದ್ದೇ ಇರುತ್ತೆ. ಅದನ್ನ ಇವಾಗ ಅವನು ಅಣಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪಪ್ಪ ಏನು ಮಾಡ್ತಾರೆ ಅಂದರೆ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಸ್ಯಾಲ್ರಿ ಹೆಂಗೆ ಬರುತ್ತೆ ಅಂದರೆ ಸ್ಯಾಲ್ರಿನೂ ಕೂಡ ನಮ್ಮದು ಇವಾಗ ಹೆಂಗೆ ಚೆನ್ನಾಗಿದ್ದೀವಿ ಹಂಗೆ ಬರುತ್ತೆ. ಸ್ಯಾಲ್ರಿನೂ ಇವಾಗ ಬರುತ್ತೆ. ಮೊದಲು ಸ್ಟಾರ್ಟಪ್ ಅಲ್ವಾ ಇದನ್ನು. ಸೊ ಫಸ್ಟ್ 2 ಇಯರ್ಸು ಓಕೆ ಆಗಿತ್ತು. ಆಮೇಲೆ ಸ್ಟಾರ್ಟಪ್ಗೆ ಏನಕ್ಕೆ ಚೂಸ್ ಮಾಡೋದು ಅಂದರೆ ಶೇರ್ಸ್ ಕೊಡ್ತಾರೆ, ಇಕ್ವಿಟಿ ಶೇರ್ಸು. ಸೊ ಕಮ್ಮಿ ಇದ್ದಾಗ ಅಂದರೆ ದೊಡ್ಡದಾದಾಗ ಇಕ್ವಿಟಿ ಇರುತ್ತೆ. ಸೊ ಅದಕ್ಕೆ ದೊಡ್ಡ ಕಂಪ್ನಿ ಬೆಳೀತಾ ಇದ್ದಾಗ ಶೇರ್ಸ್ ಬೆಳೆಯುತ್ತೆ. ಏನಾದರೂ ಪಬ್ಲಿಕ್ ಹೋದಾಗೆಲ್ಲ ಯಾರಾದರೂ ಅಕ್ವೈರ್ ಮಾಡಿದಾಗ ಅವಾಗ ದುಡ್ಡು ಬರುತ್ತೆ. ಸೊ ಇಲ್ಲ ಅಂದರೆ ಅದು ಸ್ಯಾಲ್ರಿ ಅಷ್ಟೇ ರಿಸ್ಕು. ಅಂದರೆ ಸ್ಯಾಲ್ರಿನೂ ಕಮ್ಮಿನೇ ಇರುತ್ತೆ, ಯಾಕಂದರೆ ಸ್ಟಾರ್ಟಪ್ಪಿನ ಬೆಳೆದಿರಲ್ವಲ್ಲ. ಸೊ ರಿಸ್ಕೆ. ಬಟ್ ಓಕೆ. ಸೊ ಕೇಳ್ತಾ ಇಲ್ಲ, ನಮ್ಮ ಲೋನ್ ಕಟ್ಕೊಂಡು ನಾವಿರೋದಕ್ಕೆ ಚೆನ್ನಾಗಿರೋದಕ್ಕೆ ಎಷ್ಟು ಬೇಕೋ ಅಷ್ಟಂತೂ ಬರ್ತಾ ಇದೆ. ಸೊ ಅಷ್ಟೇ. ನನಗೂ 60% ಲೋನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಅವ್ರು ಲೆಕ್ಕ ಹಾಕಿರೋರೆಲ್ಲ ಆಲ್ರೆಡಿ ಲೆಕ್ಕ ಹಾಕೊಂಡಿರ್ತೀರ. ಮತ್ತೆ ಚಂದು ಎಷ್ಟು 1 ಪಾಯಿಂಟ್ ಎಷ್ಟು ಕಟ್ತಿರೋದು ನಾವು ಲೋನು? 1.7 1.8 ಆಲ್ಮೋಸ್ಟ್. ಸೊ ಇದು ಸ್ಯಾಲ್ರಿ 60% ಅಲ್ಲೇ ಹೋಗ್ತಿರೋದಲ್ಲ, ಗೊತ್ತಾಗಿರುತ್ತೆ ಇವಾಗ. ಸೊ ಇಷ್ಟು ನೆಕ್ಸ್ಟು ಇವ್ರದ್ದು ಏನಾದರೂ ನಾನು ಟಿಪ್ಸ್ ಯಾವಾಗಲಾದ್ರೂ ಅಪ್ರೂಪಕ್ಕೆ ಏನಾದರೂ ಜಾಬ್ಸ್ ಏನಾದರೂ ಬೇಕಂದರೆ ಆ ಥರದ್ದು. ಯಾಕೆಂದರೆ ಅವ್ರು ಬ್ಯುಸಿ ಇರ್ತಾರಲ್ಲ, ಯಾವಾಗಲೂ ವ್ಲಾಗ್ಸಲ್ಲಂತೂ ಬರೋಕ್ಕಾಗಲ್ಲ. ಅವ್ರು ಯಾವಾಗಲೂ ಫ್ರೀ ಇದ್ದಾಗ ಒಂದೊಂದು ಟಿಪ್ಸ್ ಹೇಳ್ಸೋಕ್ಕೆ ಟ್ರೈ ಮಾಡ್ತೀನಿ.
ಹೇಳ್ಬೇಕು ಪಾಪ, ಎಷ್ಟೊಂದು ಜನ ಇವಾಗ ಹೊಸದಾಗಿ ಕೆಲಸ ಸೇರ್ಕೊಂತಿರ್ತಾರೆ, ಹುಡುಗಿರು ಎಷ್ಟೊಂದು ಜನ. ಹೇಳೋದು ಅವಾಗ ಮಗ್ ಹೊಡಿಬಾರ್ದು, ಇವಳು ಫುಲ್ ಮಗ್ ಹೊಡಿತಿದ್ದೆ. ನಾನು ಆ್ಯಕ್ಚುಲಿ ಎಕ್ಸಾಮ್ ಹಿಂದಿನ ದಿವಸ ರಿವಿಷನ್ ಮಾಡ್ತಾರಲ್ಲ ಅವಾಗ ಓದ್ತಾ ಇದ್ದೆ, ಫಸ್ಟ್ ಟೈಮ್ ಓದ್ತಾ ಇದ್ದಿದ್ದೆ ಅವಾಗ. ಆಮೇಲೆ ಓದ್ತಾ ಇದ್ದು ಒಂದು ಸತಿ ಅಷ್ಟೇ, ಏನಿದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದ್ತಾ ಇದ್ದಿದ್ದು ಅಷ್ಟೇ, ಮಗ್ಗು ಅಂತ ಹೊಡಿತಿರಲಿಲ್ಲ. ನಾನು ಹಾಗೆ ಪಾಸ್ ಆಗಬೇಕಲ್ಲ ಅಂತ ಓದ್ತಿದ್ದಿದ್ದು ನಾವೆಲ್ಲ. ಮೊದಲಿಂದ ನನಗೇನು ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ನಂಗೆ ಈ ಥರ ಇದೇ ಇಂಟ್ರೆಸ್ಟ್ ಇದ್ದಿದ್ದರಿಂದ. ಸೊ ಹಾಗೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೆ ಅಲ್ಲಿ ಓದಬೇಕಾದ್ರೆ ಫ್ಯಾಷನ್ಗೆ ಫೀಲ್ಡಿಗೆ ಹೋಗೋದಕ್ಕೆ ಆ ಥರದ್ದೆಲ್ಲ ಏನು ಅಷ್ಟೊಂದು ಇರಲಿಲ್ಲ. ಓದಲೇಬೇಕಿತ್ತು. BSc ಆದಮೇಲೆ ತೊಗೊಂಡೋಗಿ MCAಗೆ ಹಾಕೋ ಅಂತ ಪಾಸ್ ಆದ್ಯಾ, ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ಯಾ, ಮಗ್ಗೋಡೋದ್ರು ಮಾರ್ಕ್ಸ್ ಚೆನ್ನಾಗಿ ತೆಗಿತೀವಲ್ಲ, ತೊಗೊಂಡೋಗಿ ಅಲ್ಲಿ ಹಾಕು, ಅಷ್ಟೇ ಹಂಗಾಗಿದ್ದು. ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಜಿಯಾನ್ ಕಡೆಯಿಂದ ಕಟ್ ಮಾಡಿ ಬನ್ನಿ. ಜಿಯಾನ್ ಬರ್ತಿದ್ದಾರೆ, ಕಟ್ ಮಾಡಕ್ಕೆ ತಿರ್ಗಾ ನಮಸ್ಕಾರ ಮಾಡ್ತೀವಿ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಏನಾದರೂ ಇದ್ರೆ. ಜೀವ ಬೇಬಿ ಹೇಳ್ತಾನೆ, ಹೇಳಮ್ಮ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ. ನಾವು ಕಟ್. ನಮಸ್ಕಾರ.